ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈಗಾಗಲೇ ನಮ್ಮ KPCL ಇಂದ DV ಡಾಕ್ಯುಮೆಂಟ್ ವೆರಿಫಿಕೇಷನು ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ದು ರಿಸಲ್ಟ್ಸು ಬಿಟ್ಟಿದ್ದಾನೆ, ಹೌದಾ? ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲರದು ನಡೆದಿತ್ತು, ಆದರೂ ಇನ್ನೂ ಒಂದು ಕೆಲವು ಡಿಪಾರ್ಟ್ಮೆಂಟ್ಸ್ ನಡೆದಿರಲಿಲ್ಲ ಅನಿಸುತ್ತೆ. ಹಾಗಾಗಿ KPCL ಕಡೆಯಿಂದ ಇವತ್ತು ಒಂದು ಸರ್ಕ್ಯುಲರ್ ರಿಲೀಸ್ ಆಗಿದೆ ನೋಡಿ. 1/10/2024 ಅಂದರೆ ಇವತ್ತು ರಿಲೀಸ್ ಆಗಿರುವಂಥ ಸರ್ಕ್ಯುಲರ್ ಇದೆ. ಏನು ಸಂಬಂಧಪಟ್ಟಿರುವಂಥ ಸರ್ಕ್ಯುಲರ್ ಅಂದರೆ ನೋಡಿ, ದಾಖಲೆಗಳು ಪರಿಶೀಲನೆ ನಡೆಸುವ ಕುರಿತು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಏನು ಸರ್ ಇದು? ಇಲ್ಲಿಗೆ ನಮಗೆ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ಇದು ಯಾವುದು ಹೊಸ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಇದು JEE ಆಟೋಮೊಬೈಲ್, ಒಂದು HKದು ಇನ್ನೊಂದು NHKದು. ಸೊ ಪ್ರೀವಿಯಸ್ ಆಗಿ ಏನು ನಡೆದಿತ್ತಲ್ಲ, ಮೆಕ್ಯಾನಿಕಲ್ ಅವ್ರದ್ದು, ಎಲೆಕ್ಟ್ರಿಕಲ್, ಸಿವಿಲ್, EC ಇವರೆಲ್ಲರದು ನಡೆದಿತ್ತು. ಈಗ 1:3 ದಾಖಲಾತಿ ಪರಿಶೀಲನೆ ಕರೆದಿದ್ದಾನೆ. ಯಾವತ್ತು 9ನೇ ತಾರೀಕು 10ನೇ ತಿಂಗಳು 2024 ಯಾವಾಗ ಬೆಳಗ್ಗೆ 10 ಗಂಟೆಗೆ. ಸೊ ನಿಮಗೆ ಗೊತ್ತಿರಬೇಕು, ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾನೆ. ಈ ಅಡ್ರೆಸ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಬೇಕು. ಯಾರು ಇವ್ರದ್ದು? ಇದು ಯಾರ್ದಿದು? JEE ಕೆಲವರು ಮೆಕ್ಯಾನಿಕಲ್ ಇರ್ಬೋದು. ಆಟೋಮೊಬೈಲ್ ಡಿಪ್ಲೊಮಾ ವಿದ್ಯಾರ್ಥಿ ಹೊಂದಿರುವ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲು ಈ ಕೆಳಕಂಡ ಆಟೋಮೊಬೈಲ್ ವಿದ್ಯಾರ್ಥಿಯನ್ನು ಹೊಂದಿರುವ ಅಭ್ಯರ್ಥಿಗಳ ಆನ್ಲೈನ್ ಅರ್ಜಿ ನೀಡಿರುವ ಮಾಹಿತಿಯನ್ನು ಖಚಿತಪಡಿಸಿ ಅಭ್ಯರ್ಥಿಗಳು 1:1 ಅಂದರೆ ಇದು ಆಟೋಮೊಬೈಲು ಮುಗಿಸ್ಕೊಂಡು JEE ಎಕ್ಸಾಮ್ ಬರ್ತಿರ್ತಾರಲ್ಲ ಅವ್ರದ್ದು DVಯ ಒಂದು ಸರ್ಕ್ಯುಲರ್ ಇದು. ಸೊ ಇದು ಯಾವ ಡಿಪಾರ್ಟ್ಮೆಂಟ್? ಇದು ಆಟೋಮೊಬೈಲ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಹಾಗಾಗಿ ಯಾರೆಲ್ಲ ಆಟೋಮೊಬೈಲ್ ಮುಗಿಸ್ಕೊಂಡು ಅಂದರೆ ಎಕ್ಸಾಮ್ ಬರ್ದಿದ್ರು, ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವೆಯ್ಟ್ ಮಾಡ್ತಿದ್ರೆ, ಏನಪ್ಪ ಎಲ್ಲರದು ಆಯಿತು ನಮ್ಮದೊಂದು ಬಂದಿಲ್ಲಲ್ಲ ಅಂತ ಅನ್ನೋದಾದರೆ ಇವತ್ತು ರಿಲೀಸ್ ಮಾಡಿದ್ದು ನೋಡಿ. ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಷನಿನ ಸರ್ಕ್ಯುಲರ್. ಇದು ಯಾವ ಡಿಪಾರ್ಟ್ಮೆಂಟ್ಗೆ? ಆಟೋಮೊಬೈಲ್ ಇಂಜಿನಿಯರಿಂಗ್. ಸೊ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿ ಯಾರೆಲ್ಲರದು ಹೆಸರು ಇನ್ನೂ ವೆಯ್ಟ್ ಮಾಡ್ತಿದ್ರು ಅಂದರೆ ಶಾರ್ಟ್ ಲಿಸ್ಟ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ತೀನಿ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ರು, ಅವರ ಒಂದು ಸರ್ಕ್ಯುಲರ್ ರಿಲೀಸ್ ಆಗಿದೆ ನೋಡಿ. ಸೊ ನಿಮಗೆ 9ನೇ ತಾರೀಕು 10ನೇ ತಿಂಗಳು ಅಂದರೆ ಇದೇ ತಿಂಗಳು 9ನೇ ತಾರೀಕು ಇರುತ್ತೆ, 10 ಗಂಟೆಗೆ ಅಡ್ರೆಸ್ ಕೊಟ್ಟಿದ್ರೆ ಈ ಅಡ್ರೆಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮುಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಹೆಸರುಗಳಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು HKದು ಪ್ರಹ್ಲಾದು, ಪವನ್ ಕುಮಾರು, ರಾಕೇಶ್, ಸುರೇಶ್ ಆರ್ಕೇರಿ, ಮತ್ತು ನವೀನ್ ಕುಮಾರ್, ವೆಂಕಟೇಶ್, ಸುರೇಶ್, ಓಬ್ಲೇಶ್, ಮಹೇಶ್, ಕೀರ್ತಿ ಮತ್ತು ಪ್ರದೀಪ್ ಕುಮಾರು, ಜ್ಞಾನೋಬ ಏನಿದೆ ಅದು ಜ್ಞಾನೋಬ ಅಂತೆ. ಅದೇ ಥರನೇ NHKದು ಇದೆ ನೋಡ್ರಿ. ಇಲ್ಲೇನು ಶಿವಾನಂದ್, ವೀರೇಂದ್ರ ಮತ್ತು ಕಾರ್ತಿಕ್, ಕಾಂತರಾಜು, ರುದ್ರೇಶ್, ಹನುಮಂತ್ ಅಲ್ವೇರು ಮತ್ತು ಗೋಪಿಚಾಂದು ಮತ್ತು ಇದ್ಯಾವುದು ಬಸವರಾಜು, ಪ್ರಭು, ಮುರಳಿ, ಪ್ರಶಾಂತ್, ಶಿವಕುಮಾರ್ ಒಟ್ಟಿಗಂತ ಹೆಸರುಗಳೆಲ್ಲ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ. ನಿಮ್ಮ ಹೆಸರು ಏನಾದರೂ ಇತ್ತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ರಿ. ಸೊ ನಿಮ್ಮದು ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಟಿದ್ದಾನೆ, ಅಡ್ರೆಸ್ಸು, ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮುಗಿಸ್ಕೊಳ್ಳಿ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಾಗ ಏನೇನು ತೊಗೊಂಡೋಗ್ಬೇಕು ಸರ್ ಅಂತ ಕೇಳ್ತೀರಾ. ಸೊ ಇಲ್ಲಿ ನೀವು ನೋಡ್ಬೋದು, ಸೂಚನೆಯಲ್ಲಿ ಕೊಟ್ಟಿದ್ದ ನೋಡಿ, ಅಭ್ಯರ್ಥಿಗಳ ಪಟ್ಟಿಯ ಮೆರಿಟ್ ಅಥವಾ ಆಯ್ಕೆ ಪಟ್ಟಿ ಆಗಿರುವುದಿಲ್ಲ. ಅಂದರೆ ಇದೇನು ಜಸ್ಟ್ DVದು. ಇದರಲ್ಲಿ ಹೆಸರು ಬಂದಿದೆ ಅಂದರೆ ನಿಮ್ಮದು ಶಾರ್ಟ್ ಲಿಸ್ಟ್ ಆಗಿದೆ ಅಂತಲ್ಲ, ಅಂದರೆ ಫೈನಲ್ ಲಿಸ್ಟಲ್ಲಿ ಬಂದಿದ್ದೀರ ಅಂತಲ್ಲ. DV ನಡೆಸ್ತಾರೆ, DV ಆಗಿದ ನಂತರ ಮತ್ತೆ ಇನ್ನೊಂದು ಲಿಸ್ಟ್ ಬಿಡ್ತಾರೆ, ಫೈನಲ್ ಲಿಸ್ಟು. ಆ ಲಿಸ್ಟಲ್ಲಿ ಬಂದರೆ ಮಾತ್ರ ನಿಮ್ಮದು ಫೈನಲಲ್ಲಿ ಬಂದಂಗೆ. ಓಕೆ, ಈಗಾಗಲೇ ನೀವು ಅಸಿಸ್ಟೆಂಟ್ ಇಂಜಿನಿಯರ್ದು ನೋಡ್ಬೋದು. ಅಸಿಸ್ಟೆಂಟ್ ಇಂಜಿನಿಯರ್ದು ಫೈನಲ್ ಲಿಸ್ಟ್ ಬಿಟ್ಟಿದ್ದಾನೆ. ಸೊ ಯಾರೆಲ್ಲರೂ ಅಸಿಸ್ಟೆಂಟ್ ಇಂಜಿನಿಯರ್ ಬರ್ದು ಇನ್ನೂ ಅವ್ರ ಹೆಸರು ನೋಡ್ಕೊಂಡಿಲ್ವೋ, ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಸೊ ಆ ಒಂದು ವಿಡಿಯೋದಲ್ಲಿ ನೀವು ನೋಡ್ಕೊಳ್ಬೋದು. ಆ ಒಂದು ಲಿಸ್ಟ್ನ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕೆಲ್ಲ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಆ ವಿಡಿಯೋನ ನೋಡ್ಕೊಳ್ಳಿ. ಸೊ ಇಲ್ಲಿ DVಗೆ ಹೋಗೋ ಟೈಮಲ್ಲಿ ಏನೇನು ತೊಗೊಂಡೋಗ್ಬೇಕು ಅಂತಂತೆಲ್ಲ ಡೀಟೇಲ್ ಇಲ್ಲಿ ಕೊಟ್ಟಿದ್ದಾರೆ. ಈ ಡೀಟೇಲ್ನೆಲ್ಲ ನೋಡ್ಕೊಳ್ಳಿ. ನಿಮ್ಗೆ ಈ ಒಂದು ಇಲ್ಲಿ ಕೊಟ್ಟಿರೋಂಥ ಡೀಟೇಲ್ಸ್ನ ನೀವು ಬೇಕಂದ್ರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ, ಈ PDF ಡೌನ್ಲೋಡ್ ಮಾಡ್ಕೊಳ್ಳೋ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು. ಅಲ್ಲಿಂದ ನೀವು ಆ ಒಂದು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಏನೇನು ಕೊಟ್ಟಿದ್ದಾರೆ ಇಲ್ಲೆಲ್ಲ ಕೊಟ್ಟಿದ್ದಾರೆ. 1 2 3 4 5 6 7 8 9 10 ಒಟ್ಟಿಗೆ 10 ಅಂತ ಇಲ್ಲಿ ಏನೇನು ಕೊಟ್ಟಿದ್ದಾರೆ. ಗೌರ್ಮೆಂಟ್ ಜಾಬಲ್ಲಿದ್ದರೆ NOC ಸರ್ಟಿಫಿಕೇಟು, ಹಾಲ್ ಟಿಕೆಟು, ಅಕ್ನಾಲಜ್ಮೆಂಟ್ ಏನೋ ಕೇಳ್ತಾರೆ, ಕಾನ್ವೊಕೇಷನ್ ಸರ್ಟಿಫಿಕೇಟು, ಪ್ರೂಫಿಗೆ ಯಾವುದಾದ್ರೂ ಆಧಾರ್ ಕಾರ್ಡು, ವೋಟರ್ ID ಈ ಥರ ಇರ್ತವೆ. ಇವನ್ನೆಲ್ಲ ತೊಗೊಂಡೋಗ್ಬೇಕಂತ ಹೇಳಿದರೆ ಇದನ್ನೊಂದು ಸಲ ಓದ್ಕೊಳ್ಳಿ. ಎಲ್ಲ ಕ್ಲಿಯರಾಗಿ ಓದ್ಕೊಂಡು ಡಾಕ್ಯುಮೆಂಟ್ಸ್ ಏನಿದ್ದಾವೆ ಅವುಗಳನ್ನೆಲ್ಲ ತೊಗೊಂಡೋಗಿ. ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ಸ್ನ ಬಿಡೋಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಏನಾದರೂ ಈ ಒಂದು ನೋಟಿಫಿಕೇಷನ್ ಮೇಲೆ ಏನಾದರೂ ಡೌಟ್ ಇತ್ತು, ಯಾವುದಾದ್ರೂ ನಿಮ್ಮ ಹೆಸರು ಶಾರ್ಟ್ ಲಿಸ್ಟ್ ಆಗಿ ಸರ್ ಈ ಥರ ಹೋಗಬೇಕಾಗಿದೆ, ನನ್ನ ಹತ್ರ ಈ ಥರ ಡಾಕ್ಯುಮೆಂಟ್ ಇಲ್ಲ, ಆ ಥರ ಏನಾದರೂ ನಿಮ್ಮದು ಸಂಶಯ ಇತ್ತಂದರೆ ನೀವು ನನಗೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಇಲ್ಲಪ್ಪ ಅಂದರೆ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ 9964600913. ಸೊ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮ್ದು ಏನು ಪ್ರಾಬ್ಲಮ್ ಇದೆ ಅದನ್ನು ನಾನು ನೋಡಿಬಿಟ್ಟು ನಿಮಗೆ ಸಜೆಸ್ಟ್ ಮಾಡ್ಬೋದು. ಸೊ ಅದನ್ನು ನನ್ನ ಟೈಮಿಗೆ ಯಾವಾಗ ಸಿಗುತ್ತೋ ಆ ಟೈಮಲ್ಲಿ ನೋಡಿಕೊಂಡು ನಿಮಗೆ ಕಾಲ್ ಆದರೂ ಮಾಡಿಬಿಟ್ಟು ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡಿರ್ತೀನಿ. ಸೊ ಇಲ್ಲಿಗೆ ಈ ಒಂದು ಸರ್ಕ್ಯುಲರ್ ಬಗ್ಗೆ ನಿಮಗೆ ಹೇಳಿದ್ದೀನಿ. ಈ ಸರ್ಕ್ಯುಲರ್ ಇರೋದು ಆಟೋಮೊಬೈಲ್ ಇಂಜಿನಿಯರಿಂಗ್ ಡಿಪ್ಲೊಮೋದವ್ರಿಗೆ. ಡಿಪ್ಲೊಮೋ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿರೋರು ಯಾರೆಲ್ಲ ಎಕ್ಸಾಮ್ ಬರೆದಿದ್ರು ಅವರ ಹೆಸರುಗಳನ್ನು DVಗೆ ಕರೆದಿದ್ದಾನೆ. ಸೊ ನೋಡ್ಕೊಳ್ಳಿ ಯಾರ್ದು ಹೆಸರು ಶಾರ್ಟ್ ಲಿಸ್ಟ್ ಆಗಿದೆ, ಯಾರ್ದು ಹೆಸರು ಶಾರ್ಟ್ ಲಿಸ್ಟ್ ಆಗಿಲ್ಲ. ಶಾರ್ಟ್ ಲಿಸ್ಟ್ ಆಗಿರೋರು 9ನೇ ತಾರೀಕು 10ನೇ ತಿಂಗಳಿಗೆ ನೀವು DVಗೆ ಹೋಗ್ಬೇಕಂತ ಹೇಳಿದರೆ. ಸೊ ಹೋಗ್ಬಿಟ್ಟು DVನ ಮುಗಿಸ್ಕೊಂಬನ್ರಿ. ಈಗ ಇನ್ನು ನೆಕ್ಸ್ಟ್ ಬರೋದಾದರೆ
ನನಗೆ ಹಲವಾರು ಕಮೆಂಟ್ಸ್ ಬಂದಿದ್ದಾವೆ, ಮೆಸೇಜಸ್ಸು ಬಂದಿದ್ದಾವೆ. ಸರ್ ಪ್ರೀವಿಯಸ್ ಆಗಿ ಏಯ್ದು ಬಿಟ್ಟಿದ್ರು, ಜೆಇದು ಇನ್ನೂ ಬೇರೆ ಡಿಪಾರ್ಟ್ಮೆಂಟ್ದು ಎಲ್ಲ ಫೈನಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾಯಿದ್ರು. ಸೊ ಜೆಇ ಎಲ್ಲ ಡಿಪಾರ್ಟ್ಮೆಂಟ್ದು ಫೈನಲಿಸ್ಟ್ ನಿಮಗೆ ಈ ತಿಂಗಳು 15ನೇ ತಾರೀಕುವರೆಗೆ ವೆಯ್ಟ್ ಮಾಡಿರಿ. 15ನೇ ತಾರೀಕು ಒಳಗಡೆ ಬಿಡ್ತಾರಂತ ಅಂದ್ಕೊಂಡಿದ್ದೀನಿ. ಅಷ್ಟರೊಳಗಡೆ ಬರ್ಬೋದು ನಿಮ್ಮದು ಜೆಇ ಅವ್ರದ್ದು. ಇನ್ ಕೇಸ್ ಬರಲಿಲ್ಲ ಅಂದರೆ ಈ ಮಂತ್ ಎಂಡ್ ಒಳಗಂತೂ ಬರೋ ಚಾನ್ಸಸ್ ಭಾಳ ಇದೆ. ಸೊ ವೆಯ್ಟ್ ಮಾಡಿ, ಯಾಕಂದರೆ ಅವ್ರದ್ದೇ ಆದ ಓನ್ ಪ್ರಾಬ್ಲಮ್ಸ್ ಇರ್ಬೋದು ಡಿಪಾರ್ಟ್ಮೆಂಟಲ್ಲಿ. ಹಾಗಾಗಿನೇ ಆ ಒಂದು ರಿಸಲ್ಟ್ ಶೀಟ್ನ ಇನ್ನೂ ಬಿಡ್ದಂಗೆ ಇರಬೇಕನ್ಸುತ್ತೆ. ಸೊ ಆದಷ್ಟು ಆ ಪ್ರಾಬ್ಲಮ್ಸ್ನೆಲ್ಲ ಕ್ಲಿಯರ್ ಮಾಡಿ ಸ್ಪಷ್ಟವಾಗಿ, ಅಂದರೆ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಆ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ, ಫೈನಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಫೈನಲಿಸ್ಟ್ ಬಂದಿದ್ದ ನಂತರ ನೆಕ್ಸ್ಟ್ ಏನು ಪ್ರಾಸೆಸ್ ಇರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ಒಂದು ಲಿಸ್ಟ್ಗಾಗಿ ಆ ಒಂದು ಲಿಸ್ಟ್ ಬಿಟ್ಟಿದ್ದೆ ನಾನು ಏನು ಮಾಡ್ತೀನಿ, ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. KPCLನ ಯಾವುದೇ ಮಾಹಿತಿ ಬಂದರೂ ನಾನು ನಿಮಗೆ ನನ್ನ ಚಾನಲಲ್ಲಿ ಆ ಒಂದು ವೀಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಇದ್ರ ಮೇಲೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ನನಗೆ ಈ ವಿಡಿಯೋನ ಕಮೆಂಟ್ ಸೆಷನಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾನೆ, ಎಲ್ಲರಿಗೂ ಧನ್ಯವಾದಗಳು.